ಇಲ್ಲಿ ಮುಖ್ಯವಾಗಿ ಒಂದೇ ಅಂಶ ಹೇಳೋದು, ಚಾಮುಂಡೇಶ್ವರಿ ದೇವಸ್ಥಾನ ಕೇಂದ್ರ ಸರ್ಕಾರ ಮತ್ತು ಜಯಚಾಮರಾಜ ಒಡೆಯರ ಸಹಿ ಹಾಕಿದಾರಲ್ಲ, ಅದರ ಆ ಒಪ್ಪಂದದ ಪ್ರಕಾರ ಅದು ಜಯಚಾಮರಾಜ ಒಡೆಯರು ಅವತ್ತು ಮಹಾರಾಜರಾಗಿದ್ದರು. ಇವತ್ತು ಮಹಾರಾಜತ್ವ ಇಲ್ಲ, ಶ್ರೀಸಾಮಾನ್ಯರು. ಅವ್ರು ಮಾಡಿರೋ ಅಗ್ರಿಮೆಂಟ್ಗಳೆಲ್ಲನೂ ರದ್ದಾಗ್ತವೆ. ಆಮೇಲೆ ದೇವಸ್ಥಾನ ನನ್ನ ಆಸ್ತಿ, ನಂದು ಅಂತ ಹೇಳೋದು ಯಾರಾದ್ರೂ ಒಪ್ಪಕ್ಕೆ ಸಾಧ್ಯವ? ಗೋಪುರ ಕಟ್ಟಿಸ್ದಾಕ್ಷಣಿಕೆ ಅದು ಮಹಾರಾಜರ ಆಸ್ತಿ ಅಲ್ಲ. ಜನ ಬೆಳೆಸ್ಕೊಂಬಂದರು. ಗೋಪುರದವ್ರಿಗೆ, ಮೆಟ್ಲವ್ರಿಗೆ ಕಟ್ಟಿದವರು ಜನ, ಯದುವಂಶದವರಲ್ಲ. ಅವ್ರು ಹೇಳ್ಕೊತಾರೆ, ರಾಜ ಒಡೆಯರು ನವರಂಗದವ್ರಿಗೆ ಬಂದ, ಕಟ್ಟೋಕ್ಕಾಗಲಿಲ್ಲ ಅಂತ. ಆಮೇಲೆ ಯಾರು ಕಟ್ಟಿದವರು? ಗರ್ಭಗುಡಿ ಕಟ್ಟೋದು ಯಾರು? ಯದ್ರಾಯ ಕಟ್ಟಿದ್ನ? ಇಲ್ಲ ರಣಧೀರ ಕಟ್ಟಿದ್ನ? ದಾಖಲೆ ಇಲ್ಲ ಯಾವುದಕ್ಕೂ. ಈ ರೀತಿಯಲ್ಲಿ ದೇವಸ್ಥಾನಗಳ ನನ್ನ ಸ್ವಂತ ಆಸ್ತಿ ಅಂತ ಹೇಳುವುದು ಅವಿವೇಕದ ಪರಮಾವಧಿ. ಅದು ಚಾಮುಂಡೇಶ್ವರಿ ದೇವಸ್ಥಾನವನ್ನು ಸಿದ್ದರಾಮಯ್ಯ ಸೌಜನ್ಯ ತೋರಿಸಿ ಅರಮನೆಯವರೊಬ್ಬರು ಇದ್ರ ಕಡೆ ಹಾಕೋರೊಬ್ಬನ ಕಮಿಟಿ ಮೆಂಬರ್ ಮಾಡೋ ಅಂತ ಹೇಳ್ಬೋದಾಗಿತ್ತು. ಅವ್ರಿಗೆ ವೈಯಕ್ತಿಕವಾಗಿದೆ, ದ್ವೇಷ ಅಂತ ನಾನು ಹೇಳಲ್ಲ, ನಿರಾಸಕ್ತಿ ಇದೆ ಅರಮನೆ ಬಗ್ಗೆ. ಯಾಕೆಂದರೆ ಅವರೇನೆ ಅರಮನೆಯನ್ನೇ ಸರ್ಕಾರದ ವಶಕ್ಕೆ ತಗೊಂಡವರು. ಆ ಹಂತದಲ್ಲಿ ಅವ್ರು ಹಾಕಿಲ್ಲ, ಹಾಕಲೇಬೇಕು ಅಂತ ಇವ್ರು ಒತ್ತಾಯ ಮಾಡೋದು ತಪ್ಪು. ಆ ರೀತಿಯಲ್ಲಿ ಮುಂದಿನ ಹೆಜ್ಜೆ ಇಡೋದು ಸೂಕ್ತ ಅಲ್ಲ. ನನ್ನ ದೃಷ್ಟಿಯಲ್ಲಿ ಯಾರು ತಪ್ಪು ತಿಳ್ಕೊಂಡ್ರೂ ನನಗೆ ಆತಂಕ ಇಲ್ಲ. ಸೋತು ಗೆಲ್ಲಬೇಕು, ಗೆದ್ದು ಸೋಲೋದಲ್ಲ. ಅರಮನೆನ ಯಾರಿಗೂ ಬಿಟ್ಕೊಡ್ಬೇಡಿ ನೀವು. ಸಿದ್ದರಾಮಯ್ಯನ ಆ್ಯಕ್ಟ್ 32 of 1998 ಕ್ವಶನ್ ಮಾಡಿದರೆ ಇನ್ನೂ ಪೂರ್ತಿ ಕ್ವಶನ್ ಮಾಡಿ, ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿ. ಅದಕ್ಕೆ ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ದೇವಸ್ಥಾನವನ್ನು ನನ್ನ ಖಾಸಗಿ ಸ್ವತ್ತು ಅಂತ ಹೇಳೋದಿದೆಯಲ್ಲ, ಖಾಸಗಿ ಸ್ವತ್ತು ಅಂತ ಹೇಳೋದು ನಮಗೆ ಸೇರಿದ್ದು ಅಂದರೆ ಅದೇ ಅರ್ಥ. ನಮ್ಮ ಮಾವ ಅಗ್ರಿಮೆಂಟ್ ಮಾಡಿದರು. ಜನಕ್ಕೆ ಬಿಡಮ್ಮ ತಾಯಿ. ಆ ರಾಜವಂಶಸ್ಥಿಗೆ ನಾನು ಕೇಳೋದಿಷ್ಟೇ, ಸೌಜನ್ಯ ಇರಬೇಕು. ಅಥವಾ ಯಾಕೆ ಬೇಕು ದೇವಸ್ಥಾನ? ಖಾಸಗಿ ಸ್ವತ್ತು ಅಂತ ಹೇಗೆ ಹೇಳ್ತಾರೆ? ಸರ್ಕಾರ ನಡೆಸ್ತಾ ಇದೆ, ಸರ್ಕಾರ ಸ್ವತ್ತು, ಸರ್ಕಾರದ ಕಾನೂನುಗಳು. ಮುಜರಾಯಿ ಡಿಪಾರ್ಟ್ಮೆಂಟ್ ನಡೆಸುತ್ತೆ. ಅಲ್ಲಿ ಬರೋ ಅಧಿಕಾರಿಗಳು ಎಲ್ಲ ಸಂಬಳ ಕೊಡೋದು ಯಾರು ಅವ್ರಿಗೆ? ದೇವಸ್ಥಾನದ ಇಲಾಖೆ, ಮುಜರಾಯಿ ಇಲಾಖೆ, ಸರ್ಕಾರ. ಅರಮನೆದಲ್ಲ. ಅರಮನೆದಾಗಿದ್ದು ಮಹಾರಾಜರ ಕಾಲದಲ್ಲೂ ಮುಮ್ಮಡಿ ಗೋಪುರ ಹಾಕಿದ್ರು ಸ್ವಂತ ದುಡ್ಡನ್ನು ಹಾಕಿಲ್ಲ ಅವರು. ಪ್ರಜೆಗಳು ಕೊಡ್ತಾ ಇದ್ದಂಗೆ ಟ್ಯಾಕ್ಸ್ನಲ್ಲೇ ಗೋಪುರ ಕಟ್ಸಿರೋದು. ಅಲ್ಲಿ ಉತ್ಸವ ಮೂರ್ತಿ ಇದೆ ದೇವಸ್ಥಾನದೊಳಗೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಾಡಿಸ್ಕೊಡ್ತಾರೆ ಅದನ್ನು. ಇವತ್ತು ಚಾಮುಂಡಿ ಹುಡ್ದಬ್ಬ ಅಂತ ಹೇಳ್ತಿರಲ್ಲ, ಮಾಡ್ತಾರೆ. ಅವ್ರ ಜಾತಕ ಯಾರು ಬರೆದ್ರು? ಡೇಟ್ ಆಫ್ ಬರ್ತ್ ಎಲ್ಲಿದೆ ಚಾಮುಂಡಿದು? ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಂಚಲೋಹದ ಚಿನ್ನದ ಅಂಶ ಸ್ವಲ್ಪ ಜಾಸ್ತಿ ಇರುವಂಥ ಪಂಚಲೋಹದ ವಿಗ್ರಹವನ್ನು ಮಾಡಿಸಿ ಕೊಡ್ತಾರೆ ದೇವಸ್ಥಾನಕ್ಕೆ. ಅದರದ್ದೇ ಮೆರವಣಿಗೆ ಬರೋ ಸುತ್ತ. ಅವ್ರು ಯಾವತ್ತೂ ಅದನ್ನಲ್ಲಿ ಕೊಟ್ಟು ಪೂಜೆ ಮಾಡಿದ್ರು ಅವತ್ತಿಂದ ಅದು ಚಾಮುಂಡಿಯ ಜನ್ಮದಿನೋತ್ಸವ ಆಚರಿಸ್ತಾರೆ. ಅದುವರೆಗೆ ನೋಡ್ಕೊಂಡವ್ರು ಯಾರು ದೇವಸ್ಥಾನನ? ಮುಮ್ಮಡಿಯವರೇನು ಕೈಯಿಂದ ದುಡ್ಡು ಹಾಕಿದ್ರ? ಅವ್ರು ಹಾಕಿದ್ದು ರಾಜ್ಯದ ಸಂಪತ್ತಿತ್ತಾನೆ. ಗಿಫ್ಟ್ ಕೊಟ್ಟಿದ್ದಾರೆ ಮುಮ್ಮಡಿಯವರು. ಪಕ್ಕದ ಎದುರಿಗೆ ಅವ್ರ ವಿಗ್ರಹ, ಅವರು ಇಬ್ಬರು ರಾಣಿಯರ ವಿಗ್ರಹನೂ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ನಮಸ್ಕಾರ ಹೇಳ್ತಾರೆ. ಖಾಸಗಿ ದುಡ್ಡು, ಖಾಸಗಿ ಆಸ್ತಿ
ಗಿಫ್ಟ್ ಕೊಟ್ಟಿದ್ದಾರೆ, ಪದಕ ಅದು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಇದನ್ನು ಮಾಡಿಸ್ಕೊಟ್ಟು ಸ್ವಂತ ದುಡ್ಡಲ್ಲೇ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳೋಣ, ಅಂದ್ಕೊಳ್ಳೋಣ ಪರ್ಸ್ನಲ್ ಕೊಡುಗೆ ಅಂತ. ದೇವಸ್ಥಾನ ಬಿಟ್ಬಿಡ್ಬೇಕದು ಜನಕ್ಕೆ. ಪ್ರಜೆಗಳು ಸುಖವಾಗಿದ್ದರೆ ನಾವು ಸುಖವಾಗಿರ್ತೀವಿ. ನನ್ನ ಆಸ್ತಿ ಅಥವಾ ಗೋಲ್ಕು ದುಡ್ಡಿನ ಮೇಲೆ ಕಂಡಿದ್ಯಾ? ದಿನ ಸಾವಿರಾರು ರೂಪಾಯಿ ಬರುತ್ತೆ, ಲಕ್ಷಗಟ್ಟಲೆ ಹೋಗುತ್ತೆ. ಎಂಥದ್ದು ಆಷಾಢ ಶುಕ್ರವಾರವೋ ಏನು ಮಾಡ್ತಾರಲ್ಲ, ಲಕ್ಷದ ಮೇಲೆ ಹೋಗುತ್ತೆ ಗೋಲ್ಕು ದುಡ್ಡು. ಅದ್ರ ಮೇಲೆ ಕಂಡಿದೆ ಅಂತ ನಾನು ಹೇಳಲ್ಲ. ಅದು ಸರ್ಕಾರಿ ಮುಜರಾಯಿ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಹೋಗುತ್ತೆ. ನನ್ನ ಸ್ವಂತ ಸೇರಿದ್ದು ಅಂದಾಗ ನಾವು ಆ ಥರನೂ ಆಲೋಚನೆ ಮಾಡಬೇಕಾಗುತ್ತೆ. ಫಾಲ್ಸ್ ಪ್ರೆಸ್ಟೇಜ್ ಬೇಡ. ದೊಡ್ಡವರಾಗೋದು ನಾವು ಕೊಟ್ಟಾಗ. ಜನ ನೀವು ದೇವಿ ಪೂಜೆ ಮಾಡಿ, ಸಿದ್ದರಾಮಯ್ಯ ನನ್ನ ಹೆಸರಾಗ್ತಿಲ್ಲ, ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.